ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಬಂದಿದೆ ಹಡಗು. ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಬಂದಿದೆ ಹಡಗು. ಕಚ್ಚಾ ತೈಲ ಹೊತ್ತ ಹಡಗು ಮುಂಬೈಗೆ ಬಂದಿದೆ. ಸೌದಿ ಅರೇಬಿಯಾದಿಂದ ಮುಂಬೈ ಬಂದರಿಗೆ ಬಂದಿದೆ ಈ ಒಂದು ಹಡಗು. ಹಾರ್ಮುಜ್ ದಾಟಿ ಮುಂಬೈಗೆ ಆಗಮಿಸಿದೆ ಶೆನ್ಲಾಂಗ್. ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಹಡಗು ಬಂದಿದೆ. ಕಚ್ಚಾ ತೈಲ ಹೊತ್ತ ಹಡಗು ಮುಂಬೈ ಪೋರ್ಟ್ಗೆ ಆಗಮಿಸಿದೆ. ಸೌದಿ ಅರೇಬಿಯಾದಿಂದ ಮುಂಬೈ ಬಂದರಿಗೆ ಬಂದಿದೆ. ಇನ್ನು ಹಾರ್ಮುಜ್ ದಾಟಿ ಮುಂಬೈಗೆ ಆಗಮಿಸಿದೆ ಶೆನ್ಲಾಂಗ್. 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ಬಂದಿದೆ ಶೆನ್ಲಾಂಗ್. ವಿದೇಶಾಂಗ ಸಚಿವ ಜೈಶಂಕರ್ ರಾಜತಾಂತ್ರಿಕ ಮಾತುಕತೆಯ ಪ್ರತಿಫಲ ಇದು. ಇದೇ ಆ ಒಂದು ಹಡಗು ಏನು ಕಳೆದ 3 ದಿನಗಳಿಂದ ಎಲ್ಲಾ ಕಡೆ ಈ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಎದುರಾಗ್ತಾ ಇತ್ತು. ಕರುನಾಡಲ್ಲೂ ಕೂಡ ಎಸ್ಪೆಷಲಿ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಕೊಟ್ಟಿತ್ತು. ಇದೀಗ ಕೊನೆಗೂ ಒಂದು ರೀತಿ ರಿಲೀಫ್ ಸಿಗ್ತಾ ಇದೆ. ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ಗೆಲುವು ಸಿಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಬಂದಿದೆ ಹಡಗು. ಇದೇ ಆ ಒಂದು ಹಡಗು ಏನಿದೆ ಅಂದರೆ ಶೆನ್ಲಾಂಗ್ ಎನ್ನುವಂಥ ಹಡಗಿದು. ಕಚ್ಚಾ ತೈಲ ಹೊತ್ತ ಹಡಗು ಮುಂಬೈ ಪೋರ್ಟ್ಗೆ ಬಂದಿದೆ. ಸೌದಿ ಅರೇಬಿಯಾದಿಂದ ಬಂದಿರುವಂಥದ್ದು. 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ಹೊತ್ತು ಬಂದಿದೆ ಶೆನ್ಲಾಂಗ್. ವಿದೇಶಾಂಗ ಸಚಿವ ಜೈಶಂಕರ್ ರಾಜತಾಂತ್ರಿಕ ಮಾತುಕತೆಯ ಪ್ರತಿಫಲ ಇದು. ಅಂದರೆ ಮನವಿಯನ್ನ ಮಾಡಿರ್ತಾರೆ ಇವರು ಇರಾನ್ ಜೊತೆಗೆ, ಅಂದರೆ ಭಾರತದ ಹಡಗುಗಳನ್ನು ದಯಮಾಡಿ ಬಿಡಿ ಅಂತ ಒಂದು ಮನವಿಯನ್ನ ಮಾಡಿದ್ರು. ಹೀಗಾಗಿ ಭಾರತದ ಒಂದು ಬಾವುಟ ಇರುವಂಥ ಹಡಗುಗಳನ್ನು ಬಿಡಿ ಅಂತ ಇರಾನ್ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಹೀಗಾಗಿ ಈ ಒಂದು ಹಡಗು ಮುಂಬೈ ಪೋರ್ಟ್ಗೆ ಆಲ್ರೆಡಿ ಬಂದಿದೆ. ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ನಡುವೆಯೂ ಭಾರತದ ತೈಲ ಟ್ಯಾಂಕರ್ ಮತ್ತು ಕಂಟೈನರ್ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಸಂಚರಿಸಲು ಇರಾನ್ ಅನುಮತಿ ನೀಡಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಗ್ವಿ ನಡುವಿನ ದೂರವಾಣಿ ಮಾತುಕತೆಯ ನಂತರ ಈ ಒಂದು ಪರ್ಮಿಷನ್ ಸಿಕ್ಕಿದೆ. ಹಾಗೆ ಭಾರತೀಯ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತವಾಗಿ ಹಾದು ಹೋಗಿವೆ. ಇದು ಆಲ್ರೆಡಿ ಒಂದು ಹಡಗು ಏನಿದೆ ನೀವು ನೋಡ್ತಾ ಇದ್ದೀರಾ, ಶೆನ್ಲಾಂಗ್ ಎನ್ನುವಂಥ ಹಡಗು ಆಲ್ರೆಡಿ ಇದು ಮುಂಬೈ ಪೋರ್ಟ್ಗೆ ಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಇಲ್ಲಿವರೆಗೂ ಕಳೆದ 3 ದಿನಗಳಿಂದ ಯಾವ ರೀತಿ ಈ LPG ಸಿಲಿಂಡರ್ ಅಭಾವ ತಲೆದೋರಿತ್ತು, ಇಕ್ಕಟ್ಟಿಗೆ ಸಿಲುಕಿದ್ವಿ ಎಲ್ಲರೂ ಕೂಡ. ಹೀಗಾಗಿ ಇದಕ್ಕೆ ಒಂದು ರಿಲೀಫ್ ಸಿಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮುಂಬೈ ಪೋರ್ಟ್ಗೆ ಆಲ್ರೆಡಿ ಬಂದಿದೆ. ಭಾರತದತ್ತ ಅಂದರೆ 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ಹೊತ್ಕೊಂಡು ಬಂದಿದೆ. ಶೆನ್ಲಾಂಗ್ ಹಡಗಿನಿಂದ ಸರಕುಗಳನ್ನು ತೆಗೆಯುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಪೂರ್ವ ಮುಂಬೈನ ಮಹುಲ್ ಸಂಸ್ಕರಣಾಗಾರಗಳಿಗೆ ಬಿಡುಗಡೆ ಮಾಡೋದಕ್ಕೆ 36 ಗಂಟೆಗಳು ಬೇಕಾಗುತ್ತೆ ಅಂತ ಮುಂಬೈ ಬಂದರು ಪ್ರಾಧಿಕಾರ ತಿಳಿಸಿದೆ. ಅಂದರೆ ಆಲ್ರೆಡಿ ರೀಚ್ ಆಗಿದೆ. ಹಾಗೆ ಇಲ್ಲಿಂದ ಏನು ತೈಲ ಇರುತ್ತೆ ಆ ಸರಕುಗಳನ್ನು ಹೊರಗಡೆ ತೆಗೆಯುವಂತಹ ಅಥವಾ ಸ್ಟೋರ್ ಮಾಡುವಂತಹ ಆ ಪ್ರೋಸೆಸ್ ಏನಿದೆ ಅದು ಆರಂಭವಾಗಿದೆ. ಪೂರ್ವ ಮುಂಬೈನ ಮಹುಲ್ ಸಂಸ್ಕರಣಾಗಾರಗಳಿಗೆ ಬಿಡುಗಡೆ ಮಾಡೋದಕ್ಕೆ ಇನ್ನೂ ಕೂಡ 36 ಗಂಟೆಗಳು ಬೇಕಾಗುತ್ತೆ ಅಂತ ಮುಂಬೈ ಬಂದರು ಪ್ರಾಧಿಕಾರ ತಿಳಿಸಿದೆ. ಆದರೆ ಒಂದು ರೀತಿ ರಿಲೀಫ್ ಇದು. ಕೊನೆಗೂ ಶೆನ್ಲಾಂಗ್ ಹಡಗು ಮುಂಬೈ ಪೋರ್ಟ್ಗೆ ಬಂದಿದೆ.